ದೊಡ್ಡ ಹೊಳೆ ಚಿತ್ರವನ್ನ ನಿರ್ಮಾಣ ಮಾಡುವ ಮೊದಲ ಪ್ರಯತ್ನ ಇದು. ನಿಮ್ಮ ಬ್ಯೂಟಿಫುಲ್ ಜರ್ನಿ ಬಗ್ಗೆ ಹೇಳಲೇಬೇಕು ಶ್ರೀನಿವಾಸ್ ಸರ್. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಆಡ್ಕೋಬೇಡ್ರಿ, ಏನನ್ನ ತೊದಲಿದ್ರೆ ಅವ್ರು ಯಾಗಲೇ ದಕ್ತಿದ್ದೀರಾ. ಅದಿದೆ ಫಸ್ಟ್ ಸರ್ ಮೈಕ್ ಹಿಡಿತಿರೋದು. ಓಕೆ ಓಕೆ ಸರ್. ಮೂಲತಃ ನಾನು ಹಳ್ಳಿಯವನು, ಕನಕಪುರ ರೋಡು ಕಗ್ಲಹಳ್ಳಿ ಅಂತ, ಇವತ್ತು ಶೂಟಿಂಗ್ ಕಗ್ಲಹಳ್ಳಿ ಅಂತಲೇ ಹೆಸರುವಾಸಿ. ಅದು ಅಲ್ಲಿಂದ ಬಂದವನು ನಾನು. ಹಾಂ ಸರ್, ಅದೇ ಊರವನು. ಅಲ್ಲಿ PUC ಗಂಟ ಓದಿ ತಾಯಿ ಆಸೆ ಅಂತೆ ಪೊಲೀಸ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ನಮ್ಮ ತಾಯಿಗೆ. VV ಪುರಂ ಈವ್ನಿಂಗ್ ಕಾಲೇಜ್ ಸೇರಿಕೊಂಡೆ ನಾನು. 1 ವರ್ಷ ಓದ್ತಿದ್ದಂಗೆ ಫಸ್ಟ್ ಇಯರ್ ಡಿಗ್ರಿಯಲ್ಲೇ ನನಗೆ ಎದೆ ನೋವು ಶುರುವಾಗಿ ಆಸ್ಪತ್ರೆಗೆ ಸೇರಿಸಿದ್ರು. ಅಲ್ಲಿ ಆಪ್ರೇಷನ್ ಮಾಡ್ತೀರಾ ಬದುಕಲ್ಲ ಅಂತ ಹೇಳಿದ್ರು. ಸೊ ನಮ್ಮ ಅಕ್ಕ ನಮ್ಮ ಮಾವ ಎಲ್ಲ ಸೇರಿ ಆಪ್ರೇಷನ್ ಮಾಡಿಸಿದ್ರು. ಸೊ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಆ ಥರ ಆದಾಗ ಗೌರ್ಮೆಂಟ್ ಕೆಲಸ ಸಿಗಲ್ಲ ಅನ್ನೋದು ಇದಾಯಿತು. ಸೊ ಅಲ್ಲಿಗೆ ಆ ಕನಸು ಬಿಟ್ಟೆ, ಕಾಲೇಜು ಬಿಟ್ಟೆ. ಸೊ ಜೀವನಕ್ಕೋಸ್ಕರ ಗಾಂಧಿ ಬಜಾರ್ ಫುಡ್ ವರ್ಡಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. 1500 ರೂಪಾಯಿ ಸಂಬಳ ಆಗ. ಅಲ್ಲಿ 1 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ಫ್ರೆಂಡ್ ಜೊತೆ ಸೇರಿಕೊಂಡು ನೈಟ್ ಆಟೋ ಓಡಿಸೋದು ಕಲಿತೆ. ಸೊ ಆಟೋ ಡ್ರೈವರ್ ಆಗಿ 5 ವರ್ಷ ಕೆಲಸ ಓಡಿಸಿದ್ದೀನಿ ಆಟೋನ. ಆ ಟೈಮಲ್ಲಿ ನನಗೆ ತುಂಬ ಸಿನಿಮಾ ಹುಚ್ಚು. ನೈಟೆಲ್ಲ ಆಟೋ ಓಡಿಸೋದು, ಬೆಳಗ್ಗೆ 11 ಗಂಟೆ ಶೋಗೆ ಸಿನಿಮಾಗೆ ಹೋಗೋದು. JP ನಗರದಲ್ಲಿ ಸಿದ್ದೇಶ್ವರ ಥಿಯೇಟ್ರ್ ಇತ್ತು. ಅಲ್ಲಿ ತುಂಬ ಪ್ರತಿಯೊಂದು ಸಿನಿಮಾ ನೋಡ್ತಿದ್ದೆ. ಆಗ ಒಳಗಡೆ ಕೂತ್ಕೊಂಡಾಗ ಅನಿಸ್ತಿತ್ತು ಆ ಆಕ್ಟ್ರುಗಳು ನೋಡಿ ನಾನು ಹಿಂಗಾಗಬೇಕು ಅನ್ನೋ ಒಂದು ಆಸೆ ಇತ್ತು. ಬಟ್ ಆಚೆ ಬಂದ್ಮೇಲೆ ಗೊತ್ತಾಗ್ತಿತ್ತು ಇದೆಲ್ಲ ಕನಸು, ನಮ್ಮ ಕೈಲಿ ಆಗಲ್ಲ ಅಂತ. ಸೊ ಇದಾದಮೇಲೆ ಕಾಲ್ ಸೆಂಟರ್ ಡ್ರೈವರ್ ಕೆಲಸಕ್ಕೆ ಸೇರಿಕೊಂಡೆ. ಸೊ ಸ್ವಲ್ಪ ಸಂಬಳ ಜಾಸ್ತಿ ಸಿಗುತ್ತೆ ಅಂತ ಅಲ್ಲೊಂದು 5 ವರ್ಷ ಕಾರ್ ಓಡಿಸ್ದೆ ಸರ್. ಅದಾದಮೇಲೆ ಒಂದು ಸ್ವಂತ ಕೋಳಿ ಅಂಗಡಿ ಮಾಡಿದೆ. ಅಲ್ಲೇ ಸಾರಕ್ಕಿ, JP ನಗರ ಸಾರಕ್ಕಿ ಅಂತ ಇದೆ, ಇವಾಗಲೂ ಇದೆ ಕೋಳಿ ಅಂಗಡಿ ನಂದು. ಅಲ್ಲಿ ಕೋಳಿ ಅಂಗಡಿ ನಡೆಸ್ತಿದ್ದೆ. ಆ ಟೈಮಲ್ಲಿ ನಾನು ತಿರುಗಿ ನೋಡಿದಾಗಲೇ ನಾನು ತುಂಬ ದಪ್ಪ ಆಗ್ಬಿಟ್ಟಿದೆ. 50 kg ಇಂದ 95 kg ಹೊಂಟೋಗಿದೆ ಆಪ್ರೇಷನ್ ಆದಮೇಲೆ. ಸೊ ನನಗೆ ಗೊತ್ತೇ ಆಗಿಲ್ಲ. ಒಂದು 15 ಇಯರ್ಸ್ ಜರ್ನಿಲಿ ನನಗೆ ಗೊತ್ತಾಗಿಲ್ಲ. ಆವಾಗ ನಮ್ಮ ಅಕ್ಕ ಇದ್ದವರು ನೀನು ಜಿಮ್ ಸೇರ್ಕೋ, ಇಲ್ಲವರೆ ಸುತ್ತೋಗ್ಬಿಡ್ತೆ ಅಂತ ಅಂದರು. ಸರಿ, ಆಗ ಬಂದು ನಾನು ಜಿಮ್ ಸೇರ್ಕೊಂಡಿದ್ದು. ಜಿಮ್ಮಲ್ಲಿ ಹೀಗೆ ಜಿಮ್ ಮಾಡ್ತಾ ಮಾಡ್ತಾ ಒಂದು ಮೊಬೈಲ್ ತಗೊಂಡೆ ಸರ್. ಜಿಮ್ ಓನರ್ ಹತ್ರ ಒಂದು ಮೊಬೈಲ್ ತಗೊಂಡೆ. ಆಪಲ್ಲು ಸೆಕೆಂಡ್ ಹ್ಯಾಂಡು 10X ಅಂತ. ಸೊ ಅದು ಒಂದು ವಾರಕ್ಕೆ ಏನಾಯಿತು, ಅಲ್ಲಿ ನಗ್ತಿದ್ದೀರಲ್ಲ ಸರ್. ಅಲ್ಲ, ಇರೋದು ಸತ್ಯ ಹೇಳ್ತಿದ್ದೀನಿ. ಓಕೆ ಅಲ್ಲ, ಆವಾಗ ನಾನು ಇವ್ನು ಹೇಗೆ ಪರಿಚಯ ಆದಂತೆ ನಾನು ಹೇಳ್ತಿದ್ದೀನಿ. ಸೊ ಜಿಮ್ ಓನರ್ಗೆ ಏನಾಯ್ತು ಸರ್, ಮೊಬೈಲ್ ಕೆಟ್ಟೋಗ್ಬಿಟ್ಟಿದೆ, ಇನ್ನೂ ವ್ಯಾರಂಟಿ ಇದೆ ಅಂತಲ್ಲ ಸರ್, ಇದು ಕೊಡಿಸಿ ಅಂತ ಅಂದೆ, ಏನು ಬಿಲ್ಲು. ಸೊ ಆಗ ಇವ್ರ ಫೋನ್ ನಂಬರ್ ಕೊಟ್ಟರು ಅವರು. ಆಗ ನಾನು ಇವ್ರು ಫೋನ್ ಮಾಡಿಬಿಟ್ಟು ಹಿಂಗೆ ಬಿಲ್ ಕೊಡಿ ಅಂತ ಕೇಳಿದ್ವಿ. ಆವಾಗ ಇವ್ರ ಮುಖ ನೋಡಿದ್ದು ನಾನು ಜಿಮ್ ಮೇಲೆ. ಬಟ್ ನಾನು ಬೇರೆ ಟೈಮಿಂಗ್ಸ್ ಹೋಗ್ತಿದ್ದೆ, ಇವ್ರು ಬೇರೆ ಟೈಮಿಂಗ್ಸ್ ಬರ್ತಿದ್ದ, ಗೊತ್ತಿರಲಿಲ್ಲ. ಆವಾಗಿಂದ ಪರಿಚಯ ಆಯಿತು. ಹಂಗೆ ಡೈಲಿ ಒಂದೇ ಟೈಮ್ ಜಿಮ್ ಬರ್ತಿದ್ದೆ. ಇದಾಯಿತು. ಇವನು ಹೇಳ್ತಿದ್ದ, ನಾನು ಹಿಂಗೊಂದು ಸ್ಕ್ರಿಪ್ಟ್ ಮಾಡ್ತಿದ್ದೀನಿ ಯಾರಿಗೋಸ್ಕರ, ಯಾರಿಗೋ ಅಂದ. ಮತ್ತೆ ಯಾರು ಮತ್ತೆ ಹೇಳಿದ್ದವರು ಅಲ್ಲ, ವಸಿಷ್ಠ ಸಿಂಹ ಅವ್ರಿಗೆ ಒಂದು ಸ್ಕ್ರಿಪ್ಟ್ ಮಾಡ್ತಿದ್ದೀನಿ, ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡ್ತಿದ್ದೀನಿ, ಬಟ್ ಅವ್ರು ಒಪ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಅಂದ. ಸರಿ ಅಂದ್ಬಿಟ್ಟು ಒಂದಿನ ಕಾರಲ್ಲಿ ಕೂತ್ಕೊಂಡು ಕತೆ ಹೇಳ್ದ ಸರ್. ಕತೆ ಹೇಳ್ಬೇಕಾದ್ರೆ ನನ್ಗನ್ನಿಸಿದ್ದು, ನಾನು ಆಡಿಯನ್ಸ್ ಆಗಿ ಥಿಂಕ್ ಮಾಡಿದ್ದು ಈ ಥರನೂ ಕತೆ ಮಾಡ್ಬೋದಾ ಅಂತ. ಸೊ ಆಗ ನಾನೇ ಅಪ್ರೋಚ್ ಅದ್ದೆ, ನಾನು 20 ವರ್ಷದ ಸಂಪಾದನೆ ನಾನು ಬೇಕಾದ್ರೆ ಆಗ್ತೀನಿ, ದಯವಿಟ್ಟು ನನ್ನೇ ಲೀಡ್ ಮಾಡ್ತೀನಿ ಅಂತ ಕೇಳಿದೆ. ಸೊ ಇವನು ಸ್ವಲ್ಪ ದಿನ ಯೋಚನೆ, ಆಯ್ತು ನೋಡೋಣಿರಿ ಅಂತ. ಸೊ ನಿಮಗೆ ಈ ಫೇಸ್ ಸೂಟ್ ಆಗಲ್ಲ, ನೋಡೋಣ ಗಡ್ಡ ಬಿಡಿ ಅಂತ. ಸೊ ಒಂದು 6 ತಿಂಗಳು ಹಂಗೆ ಗಡ್ಡ ಕೂದಲು ಬಿಟ್ಟೆ. ಹಂಗೆ ಸ್ಕ್ರಿಪ್ಟು ಇನ್ನೂ ಇಂಪ್ರೂವೈಸ್ ಮಾಡ್ತಿದ್ದ ಅನಿಸುತ್ತೆ. ಸೊ ಓಕೆ, ಈ ಲುಕ್ಕು ಸೆಟ್ ಆಗುತ್ತೆ, ಮಾಡೋಣ ಅಂತ ಅಂದ. ಹಂಗಾಗಿ ಈ ಸಿನಿಮಾ ಜೊತೆ ಶುರುವಾಗಿದ್ದು ನಂದು. ಆ 20 ವರ್ಷದ ಸಂಪಾದನೆ ಜೊತೆಗೆ ಇನ್ನೂ ಸಾಲ ಕೂಡ ಮಾಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಅವ್ನಿಗೆ ಗೊತ್ತಿಲ್ಲ, ಅವನಿಗೂ ಗೊತ್ತಿರಲಿಲ್ಲ ಸಿನಿಮಾಗೆ ಎಷ್ಟಾಗುತ್ತೆ ಅಂತ. ಸೊ ಮಾಡ್ತಾ 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 ಅದು ಜಾಸ್ತಿ ಆಗೋಯ್ತು. ನನಗೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡೋದ್ರಲ್ಲಿ ಗೆದ್ದಿದ್ದೀನಿ, ಆದರೆ ಜನಕ್ಕೆ ತಲುಪಿಸೋದ್ರಲ್ಲಿ ಸೋತ್ಬಿಟ್ಟಿದ್ದೀನಿ ಸರ್. ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ದೃಷ್ಟಿಗೆ ಇವಾಗ ಜನಗಳಿಗೆ ನಾನು ತಲುಪಿಸೋಕ್ಕಾಗಿಲ್ಲ. ಅಲ್ಲ ಸರ್, ಈಗ ಇನ್ನು 5 ದಿನ ಇದೆ ಸರ್, ನಮ್ಮ ಸಿನಿಮಾ ಎಲ್ಲೂ ಟಾಕ್ ಆಗ್ತಿಲ್ಲ ಸರ್. ಥಿಯೇಟ್ರಿಗೆ ಬರೋರು ಯಾರು ಸರ್? ನಮ್ಮ ಹೊಸಬರು ಟೀಮ್ನ ಈಗ. ಹಾಂ ಸರ್. ಅಲ್ಲ ಸರ್, ಥಿಯೇಟ್ರಿಗೆ ಬರ್ತಾನೆ ಇಲ್ಲ ಜನ ಅಂತ ಒಂದು ಇಂಡಸ್ಟ್ರಿ ಟಾಕ್ ಬೇರೆ ಆಗೋಗಿದೆ. ಹಾಂ ಸರ್. ಆದ್ರೆ ಯಾರು ಲೀಡ್ ರೋಲು ಯಾರು ಅಂತ ಹೀರೋ ಅಂತ ಹೆಸರಿಲ್ದೆ ಹೋದವ್ರಿಗೆ ಬರೋರೇ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ನಂಗೆ ಅದು ಭಯ ಹೋಗಿದೆ. ನಾನು ಅದಕ್ಕೋಸ್ಕರ ಏನಂದ್ರೆ ನಾನು ಡೈರೆಕ್ಟರ್ಗೆ ಇಷ್ಟೇ ಖರ್ಚು ಮಾಡಿದೀವಪ್ಪ, ಫಸ್ಟ್ ದಿನ ಬೇಕಾದ್ರೆ ಎಲ್ಲ ಫ್ರೀ ಕೊಟ್ಬಿಡೋಣ ಟಿಕೆಟು, ಅವ್ರ ಟೈಮ್ ನಮ್ಗೆ ಕೊಡ್ಲಿ, ಬಂದು ನೋಡಿ ಚೆನ್ನಾಗಿದೆ ಅಂದ್ರೆ ಮಾತ್ರ ಬೇರೆಯವ್ರಿಗೆ ಹೇಳಿ, ಇಲ್ಲ ಅವ್ರು ಇಂಥ ಸಿನಿಮಾಗೆ ಏನ್ಕೋ ಖರ್ಚಿಂದ ಉಗಿದ್ಬಿಟ್ಟು ಹೋಗ್ಲಿ ಅಂತಾನೆ ಹೇಳ್ದೆ ನಾನು.
ಈ ಥರ ಆದರೂ ಏನಾರ ಪ್ರಮೋಷನ್ ಮಾಡ್ರಪ್ಪ, ದಯವಿಟ್ಟು ಫಸ್ಟ್ ಡೇ ಸಿನಿಮಾ ತೋರಿಸ್ರಿ ಜನಕ್ಕೆ. ಯಾಕಂದರೆ ಅಷ್ಟು ನನ್ನ ಕಾನ್ಫಿಡೆನ್ಸ್ ಇದೆ ಸರ್, ಈ ಥರ ಸಿನಿಮಾ ಈ ನಮ್ಮ ಕನ್ನಡದಲ್ಲಿ ಬಂದಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಸರ್. ನಾನು ಅದಕ್ಕೆ ಬೇಕಾದ್ರೆ ಎಷ್ಟು ಶೋ ಇರುತ್ತೋ ಅಷ್ಟು ಶೋನು ಬೇಕಾದ್ರೆ ಪಾಪ ಇವತ್ತಿನ ಇದರಲ್ಲಿ ಟೈಮು ತುಂಬ ಇಂಪಾರ್ಟೆಂಟ್ ಇದೆ ಅವ್ರಿಗೆ. ಆ ಟೈಮ್ ನಮ್ಗೆ ಕೊಟ್ಟರೆ ನನ್ನಿಂದ ನನ್ನ ಕಡೆಯಿಂದ ಏನಾಗುತ್ತೆ ಅದು ನಾನು ದುಡ್ಡು ತಗೊಳ್ಳಲ್ಲ ಸರ್. ಪ್ರತಿ ಫಸ್ಟ್ ಡೇ ಎಷ್ಟು ಶೋ ನಡೆಯುತ್ತೆ ಅಷ್ಟು ಶೋ ಫ್ರೀ ಕೊಡ್ತೀನಿ ಸರ್ ನಾನು ಬೇಕಾದ್ರೆ. ಯಾಕಂದ್ರೆ ನನ್ನ ಕೈ ಜನಕ್ಕೆ ತಲುಪಿಸೋಕ್ಕಾಗಿಲ್ಲ ಸರ್, ನನಗೆ ಸ್ಟ್ರಾಟಜಿ ಅದೆಲ್ಲ ಏನು ಗೊತ್ತಿಲ್ಲ ನನಗೆ. ಸಾಧ್ಯವಾದಷ್ಟು ಗ್ರೌಂಡ್ ಲೆವೆಲ್ ಮಾಡ್ದೋ, ಬಟ್ ಯಾರಿಗೂ ಫ್ರೆಂಡ್ಸ್ ಲೆವೆಲ್ ಬಿಟ್ಟು ಆಚೆನೇ ಹೋಗ್ತಾ ಇಲ್ಲ ಸಿನಿಮಾ. ಬಟ್ ಬೇರೆ ಫ್ರೆಂಡ್ಸ್ ಬಂದರೆ ಯಾವ ರೀತಿ ನಾವು ಮೂವ್ ಮಾಡೋದು, ಈಗ ಹಾಕಿರೋ ದುಡ್ಡು ಹೇಗೆ ಮಾಡೋದು, ಮತ್ತು ನಂಗೆ ಸಕ್ಸಸ್ ಬೇಕು ಅಂತ ಬಂದಿರೋದು. ಅಷ್ಟು ವರ್ಷ 20 ವರ್ಷ ಸಿನಿಮಾ ನೋಡ್ಕೊ ಬಂದು ಇವತ್ತು ಜಸ್ಟು ಶುಕ್ರವಾರ ಶನಿವಾರ ಭಾನುವಾರ ಓಡಿಲ್ಲ ಅಂದರೆ ನೆಕ್ಸ್ಟ್ ನಾನು ಇಲ್ಲ, ಅಲ್ಲಿ ಥಿಯೇಟ್ರಲ್ಲಿ ಇರೋದೇ ಇಲ್ಲ. ಇನ್ನು ಪ್ರಯೋಜನ ಏನು ಬಂತು ಅನ್ನೋ ದೃಷ್ಟಿಗೆ ನಾನು ಈ ಥರ ಯೋಚನೆ ಮಾಡಿದ್ದೀನಿ ಸರ್. ಇದು ತಪ್ಪೋ ನಿಜವಾಗಿ ಗೊತ್ತಿಲ್ಲ. ಹಂಗಾಗಿ ಬೇಕಾದ್ರೆ ಫಸ್ಟ್ ಡೇ ದಯವಿಟ್ಟು ಎಲ್ಲ ಪ್ರೇಕ್ಷಕರಿಗೂ ನೀವು ತಲುಪಿಸ್ಬೇಕದು. ನಿಮ್ಗೆ ಬಿಟ್ಟರೆ ಇನ್ಯಾರು ಇಲ್ಲ ನಮಗೆ. ಇವಾಗ ನೀವು ತಲುಪಿಸಿದ್ರೆ ಬೇಕಾದ್ರೆ ನಾನು ರೆಡಿ ಇದ್ದೀನಿ ಸರ್. ಫಸ್ಟ್ ಡೇ ಯಾವುದೇ ಥಿಯೇಟ್ರಿಗೆ ಹೋಗಲಿ ನಾವು ಬುಕ್ ಮಾಡಿಕೊಡ್ತೀವಿ ಸರ್. ಅದು ಸಿನಿಮಾ ಚೆನ್ನಾಗಿದ್ದರೆ ಬೇರೆಯವ್ರಿಗೆ ಹೇಳಿ, ಇಲ್ದವ್ರು ಬೇಡ. ನಾವು ಕೆಟ್ಟ ಸಿನಿಮಾ ಮಾಡಿದ್ರೆ ನಾವು ಬ್ಯಾಕಟ್ ಆಗಿ ಹೋಗ್ತೀನಿ ಬೇಕಾದ್ರೆ. ಅದರಲ್ಲಿ ನಂದು ಏನು ಬೇರೆ ಮಾತಿಲ್ಲ. ದಯವಿಟ್ಟು ಇದೇನ ತಪ್ಪಾಗಿದ್ರೆ ಕ್ಷಮಿಸಿ. ಏನಾದ ಫ್ರೀ ಕೊಡೋದು ಅದು ಇದು ಅಂತ ಅಲ್ಲ ಇದು. ಯಾಕಂದ್ರೆ ನನ್ನ ಸಿನಿಮಾ ತಲುಪಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಹೇಳ್ತಿದ್ದೀನಿ ಅಷ್ಟೇ ಹೊರತು ಅಷ್ಟು ಎಫರ್ಟ್ ಆಗಿದ್ದೀವಿ ಸರ್ ನಾವು ನಿಜವಾಗ್ಲೂ. ಇವರೆಲ್ಲ ಉಡುಪಿಲಿ ಮಾಡಿದ್ದು ಸಾರ್ ಹೇಳ್ತಾರೆ, ಅಲ್ಲೆಲ್ಲೋ ಇಲ್ಲಿ ಮಾಡಿಬಿಟ್ರು ಅಂತ ಮಳವಳ್ಳಿಲಿ ಮಾಡಿರೋದು. ಯಾಕಂದ್ರೆ ಅಲ್ಲೊಂದು ಇದ್ರ ಥರ ಇತ್ತು, ಅಲ್ಲಲ್ಲ 1 hour ಫೀಲೇ ಇತ್ತು. ಸೊ ಅದಕ್ಕೆ ಊಟಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀವಿ ಗೊತ್ತಾ ನಾವು. ಅಲ್ಲ ನಾನು ಹೇಳ್ತಿರೋದು ಇಷ್ಟು ಕಷ್ಟ ಬಿದ್ದು ಪಾಪ ಇವರೆಲ್ಲ ಟೆಂಟಲ್ಲಿ ಮಲಗಿದ್ದಾರೆ. ಯಾಕಂದ್ರೆ ರೂಮ್ ಮಾಡ್ಕೊಂಬಿಟ್ರೆ ಕಾಸು ಜಾಸ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು 1 hourದಲ್ಲಿ ಒಂದು ಛತ್ರದಲ್ಲಿ ಮಲಗಿದ್ದೀವಿ ಸರ್. 15 ದಿನ ಛತ್ರದಲ್ಲಿ ಮಲಗಿದ್ದೀವಿ. ಯಾಕಂದ್ರೆ ಸ್ಕ್ರೀನ್ ಮೇಲೆ ನಾವು ದುಡ್ಡು ಹಾಕೋಣ, ನಾವು ಖರ್ಚು ಮಾಡೋದು ಬೇಡ ಅಂತ. ಹಾಗಾಗಿ ದಯವಿಟ್ಟು ನೀವು ಸಪೋರ್ಟ್ ಮಾಡ್ಬೇಕು ನಮಗೆ. ನಾನು ಇನ್ನೇನು ಇನ್ಯಾರ ಹತ್ರನೂ ಹೋಗೋಕ್ಕಾಗಲ್ಲ, ನೀವೇ ನಮಗೆ ದಾರಿ ದೀಪ ಅಂತ ಅನಿಸ್ತಿದೆ ಸರ್. ದಯವಿಟ್ಟು ಇದು ನೀವು ಎಷ್ಟು ಜನಕ್ಕೆ ಕೇಳ್ತೀರಾ ಅಷ್ಟು ನಮಗೆ ಜೀವನ ಕೊಡುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ ಸರ್, ಇಲ್ಲ ಅಲ್ಲ ದೇವರಾಣೆ, ನಾನು ಫಸ್ಟ್ ಟೈಮ್ ಮೈಕ್ ಇಡ್ತಿರೋದು ಸ್ಟೇಜ್ ಮೇಲೆ. ಯಾಕಂದ್ರೆ ನನ್ನ ಲೈಫ್ ಸ್ಟೋರಿ ನಾನು ಹೇಳ್ಕೊಂಡೆ ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ನೀವು ಹೌದು ಸರ್, ಎಲ್ಲ ನಿಜವಾಗ್ಲೂ ಇನ್ನೊಂದು ವಿಚಾರ ಏನಂದ್ರೆ, ಇವರು ಆರ್ಟಿಸ್ಟ್ ಅಂದ್ರೆ ನಮ್ಗೆ ಏನೋ ಅನ್ಕೊಂಬಿಟ್ಟಿದೆ ಸರ್. ದಯವಿಟ್ಟು ದೇವರಾಣೆ ನನಗೆ ಗೊತ್ತಿಲ್ಲ, ಬಾಲಾಜಿ ಸರ್ನ ಮೀಟ್ ಮಾಡಕ್ಕೆ ಹೋಗ್ತೀನಿ ನಾನು ಭಯ ಪಡ್ಕೊಂಡು ಹೋಗ್ಲಿಲ್ಲ. ಮಹೇಶನ್ ಮತ್ತು ಶ್ರೇಯಸ್ ಅಂದ್ಬಿಟ್ಟು ನಮ್ಮ ಮಚ್ಚ ಅಂತೀನಿ ಸರ್. ಯಾಕಂದ್ರೆ ನೀವು ಗೊತ್ತಿಲ್ಲ, ನನಗೆ ಆಲ್ರೆಡಿ 45 years ನನಗೆ, ಓಕೆನಾ. ಇವರು ನನಗಿಂತ 20 ವರ್ಷ ಚಿಕ್ಕವರು. ಸೊ ಹಾಗಾಗಿ ನನಗೆ ಸೆಲ್ಲಿಗೆ ಅವರಿಬ್ರು ಮಚ್ಚ ನೀವೇನಾನ ಮಾಡ್ಕೊಂಡ್ರಪ್ಪ, ನನ್ನ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ ಅಂತ. ಸರ್ ಆಕ್ಟ್ರು ಅಂದರೆ ನಾವು ಅವ್ರು ಎಲ್ಲೋ ನಮ್ಮನ್ನ ಯಾವ ರೀತಿ ನೋಡ್ತಾರೋ ಅನ್ನೋದು ಭಯ ಇತ್ತು ಸರ್, ನನಗೆ ಗೊತ್ತಿಲ್ಲ. ಸೊ ಇವರಿಬ್ಬರೇ ಹೋಗಿ ಕೆಫೆ ಕಾಫಿ ಡೇಲಿ ಮಾತಾಡ್ಕೊಬೋದಂತೆ. ಬಟ್ ಅವ್ರು ಫಸ್ಟ್ ಡೇ ಬಂದು ನನ್ನ ಹತ್ರ ಮಾತಾಡಿದಾಗ ಗೊತ್ತಾಯ್ತು, ಆಕ್ಟ್ರು ಈ ಥರನೂ ಇರ್ತಾರ ಅಂತ. ನನ್ಗೆ ಗೊತ್ತಿಲ್ಲ. ಅಲ್ಲ ಇಷ್ಟು ಗ್ರೌಂಡ್ ಟು ಅರ್ಥ ಅಂತಲ್ಲ ಸರ್, ಏನು ಅದಕ್ಕೆ ಗೊತ್ತಿಲ್ಲ ನನಗೆ. ಗ್ರೌಂಡ್ ಟು ಅರ್ಥ ಸಾರಿ ನಗ್ಬೇಡ್ರಿ ಅಂತಂದ್ರೆ ಸರ್, ನಾವು ಕಗ್ಲಳ್ಳಿಯಲ್ಲಿ ಕನ್ನಡ ಮೀಡಿಯಂ ಓದಿರೋದು. ನಮ್ಮ ಟೀಚರ್ಗೆ ಇಂಗ್ಲೀಷ್ ಬರ್ತಿರ್ಲಿಲ್ಲ ಸರ್. ನಾವು 5ನೇ ಕ್ಲಾಸಲ್ಲಿ ABCD ಕಲ್ತರು. 7ನೇ ಕ್ಲಾಸಲ್ಲಿ ವಾಟ್ ಇಸ್ ಯುವರ್ ನೇಮ್ ಅಂತ ಫೈನಲ್ ಎಕ್ಸಾಮ್ ಬರ್ದವ್ರು ನಾವು ಕಲ್ತಿಲ್ಲ. ನಾವು ಕನ್ನಡ ಗೊತ್ತು, ಕನ್ನಡದಲ್ಲಿ ಬರ್ತೀವಿ, ಕನ್ನಡ ಮಾತಾಡ್ತೀವಿ. ಆದ್ರೂ ಒಂದು ಸ್ವಲ್ಪ ಫ್ಯಾಷನ್ ಬರಲಿ ಅಂತ ಇಂಗ್ಲೀಷ್ ಸ್ವಲ್ಪ ಯೂಸ್ ಮಾಡ್ತೀವಿ. ಯಾಕಂದ್ರೆ ಇವಾಗ ವರ್ಕ್ ಆಗಲ್ವಲ್ಲ ಸರ್, ಅದಕ್ಕೆ ಅಂತ ಸರ್. ಆಮೇಲೆ ಇವರು ಗೋಪಾಲ್ ಸರ್ ಮೇಲೆ ನೋಡ್ಬಿಟ್ಟು ನಾವು ನಿಜವಾಗ್ಲೂ ಈ ಥರನೂ ನಮ್ಮ ಥರನೇ ಆಕ್ರೂ ಇರೋದು ಅನ್ನೋಂತ ನಮ್ಗೆ ಅರ್ಥ ಆಯ್ತು ಸರ್ ಅವಾಗ ನಿಜವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ ನಾನು ಸರ್, ಇವರು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿರೋರು ಮರ್ತ್ಬಿಟ್ಟಿದ್ದಾರೆ ನನ್ನ. RR ನಗರದಲ್ಲಿ ನೀವು ಫಸ್ಟೇ ಜಿಮ್ ವರ್ಕೌಟ್ ಮಾಡ್ತಿದ್ರು. ನಾವು ನೋಡವಿ ಮಾತಾಡ್ಸಿದ್ರೆ ಏನಾನ ಅನ್ಕೋತಾರೆ ಅಂದ್ಬಿಟ್ಟು ನಾವು ಮಾತಾಡ್ಸಿರ್ಲಿಲ್ಲ ಅವ್ರನ್ನ. ಆಮೇಲೆ ನಾವು ನನ್ನ ಫ್ರೆಂಡು ದೇವರಾಜು ಅಂತ ಇದ್ರು, ಅವನು ಗೊತ್ತು ಬಾ ಪರಿಚಯ ಅಂದ್ಬಿಟ್ಟು ಕರ್ಕೊ ಹೋದ್ರು ಮನೆಗೆ. ಸೊ ಹಂಗಾಗಿ ಜಿಮ್ಮರ್ ಜೊತೆ ಹೋಗಿದ್ದು ನಾನು ಅಷ್ಟೇ. ಇಲ್ಲ ಸರ್, ಏನಂದ್ರೆ ನಮ್ಗೆ ಗೊತ್ತಿಲ್ಲ, ನಮ್ದು ಏನಾನ ನೀನ್ ಯಾರಪ್ಪ ಅಂದ್ಬಿಡ್ತಾರೆ ಅಂದ್ಬಿಟ್ಟು. ಅಲ್ಲ ಗೊತ್ತಿದ್ರು ಸರ್, ಅವ್ರು ಗೊತ್ತಿದ್ರು, ಸೇಫ್ಟಿಗಲ್ಲ ಸರ್. ಹಾಗಾಗಿ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಶ್ವೇತಾ ಮೇಡಮ್ ಮತ್ತೆ ನಮ್ಮ ಟ್ರೈಲರ್ ರಿಲೀಸ್ ಮಾಡಿಕೊಟ್ಟ ಧ್ರುವ ಸರ್ಜಾ ಸರ್, ಅವ್ರು ತುಂಬಾ ನನ್ನ ಹೃತ್ಪೂರ್ವಕ ವಂದನೆಗಳು ಹೇಳ್ತೀನಿ ಅವ್ರಿಗೆ. ಮತ್ತೆ ಈ ತರ ಇಂಡಸ್ಟ್ರಿಯಿಂದ ಯಾರು ಸಪೋರ್ಟ್ ಬಂದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಸರ್, ಜನಗಳು ತಿಳಿಸೋದಿಕ್ಕೆ.
ಇವಾಗ ಕೂಡ ತರುಣ್ ಸುಧೀರ್ ಸರ್ ಹತ್ರ ಹೋಗಿದ್ವಿ. ಅವರು ಟ್ರೈಲರ್ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ, ನಾನು ಸಿನಿಮಾಗೆ ಬರ್ತೀನಪ್ಪ, ಶನಿವಾರ ಭಾನುವಾರ ಯಾವತ್ತಾನ ಒಂದಿನ ಹೇಳು ನನಗೆ ಅಂತಾನೆ ಹೇಳಿ ಕಳ್ಸಿದ್ರು. ಸೊ ಈಗ ಗೊತ್ತಾಗ್ತಿದೆ ಇಂಡಸ್ಟ್ರಿ ಆಕ್ಟರ್ಗಳು ಬೇರೆ ಅಲ್ಲ, ತುಂಬಾ ಒಳ್ಳೆ ವ್ಯಕ್ತಿಗಳು ಅಂತಾನೆ ಅನ್ನಿಸ್ತಿದೆ ನನಗೆ. ಫಸ್ಟ್ ನಾವು ಸಿನಿಮಾ ನೋಡುವಾಗ ಅಯ್ಯೋ ಅವರೇ ಯಾರೋ ಬಿಡಪ್ಪ, ನಾವೇ ಯಾರೋ ಅಂತಿದ್ವಿ. ಈಗ ಗೊತ್ತಾದ್ಮೇಲೆ ಗೊತ್ತಾಗ್ತಿದೆ ನಮ್ಗೆ ಅಷ್ಟೇ. ಥ್ಯಾಂಕ್ ಯು ಸರ್. ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡಿ, ಏನನ್ನ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ನಮ್ಮ ಕಂಟೆಂಟ್ನ ಜನರಿಗೆ ತಲುಪಿಸ್ಬೇಕಾದ ಜವಾಬ್ದಾರಿ ನಿಮ್ದು ಸರ್. ಮಹೇಶ್, ಥ್ಯಾಂಕ್ ಯು. ಶ್ರೀನಿವಾಸ ಮೂರ್ತಿ ಅವರೇ ತಪ್ಪಾಗಿ ಮಾತಾಡಿದ್ರು ನೀವು. ಥ್ಯಾಂಕ್ ಯು ಸೋ ಮಚ್. ನೀವು ನರ್ವಸ್ ಆಗ್ತೀರ ಅನ್ಕೊಂಡ್ವಿ, ನಮ್ಮನ್ನೆಲ್ಲ ನರ್ವಸ್ ಆಗ್ಬಿಟ್ರಿ. ಇಲ್ಲ ಮೇಡಮ್, ಸತ್ಯ ಹೇಳೋದಕ್ಕೆ ಏನು ಹುಟ್ಟಾಕೊಳ್ಬೇಕೇ ಇಲ್ಲ, ನಾವು ಇನ್ನು ಹೃದಯದಲ್ಲಿರೋದು ಹೇಳೋದಲ್ವಾ. ಹಂಗೆ ಸೊ ಸತ್ಯ ಹೇಳುವಾಗ ಏನು ಇವಾಗ ಏನೇ ಕ್ವಶನ್ ಕೇಳು ಹೇಳ್ಬೋದು ನಾನು, ಯಾಕೆ ಯೋಚನೆ ಮಾಡಂಗಿಲ್ಲ, ಯಾಕೆ ಸತ್ಯ ಅದು ಅಷ್ಟೇ. ಸತ್ಯ ಹೇಳೋದಕ್ಕೆ ಏನು ಇಂಜರಿಯಂಗಿಲ್ಲ. ಬಟ್ ಏನಂದ್ರೆ ಜನಗಳ ಮುಂದೆ ನಾವು ಯಾವತ್ತೂ ಹೋದಲ್ಲ. ಬಟ್ ತುಂಬಾ ನಾಟಕಗಳು ಮಾಡಿದ್ದೀನಿ, ರಾವಣನ ಪಾತ್ರ, ಭೀಮನ್ ಪಾತ್ರ. ಅವಾಗಂದ್ರೆ ಮುಂದೆ ಇರೋರು ಯಾರು ಕಾಣಿಸ್ತಿರ್ಲಿಲ್ಲ, ಕತ್ಲೆ ನೈಟು ಬಣ್ಣ ಹಾಕ್ಬಿಟ್ಟಿರೋರು ಜೋರಾಗೆ. ಬಟ್ ನಾವು ಅವ್ರು ನೋಡ್ತಾನೆ ಇರಲಿಲ್ಲ. ಬಟ್ ಇವಾಗ ನಿಮ್ ಮುಂದೆ ಎಲ್ಲ ಕುತ್ಕೊಂಡು ಮಾತಾಡ್ಬೇಕು ಅಂದ್ರೆ ತುಂಬಾ ಭಯ ಆಗ್ತಿದೆ ಸರ್. ದಯವಿಟ್ಟು ನಿಮ್ಮ ಇನ್ನೇನು ಕೇಳ್ಕೊಳ್ಳೋದಕ್ಕಾಗಲ್ಲ. ದಯವಿಟ್ಟು ಈ ವಿಚಾರನ ನೀವು ಜನಗಳಿಗೆ ತಲುಪಿಸಿದ್ರೆ, ಸಿನಿಮಾ ಬಂದು ನೋಡಿ ಆಮೇಲೆ ಹೇಳಿ ಸರ್. ಇಲ್ಲ ಏನು ಇಂಥ ಸಿನಿಮಾಗೆ ಇಷ್ಟೊಂದು ಕೊಚ್ಕೊಂಡಲ್ಲ ಅಂತ ಬೇಕಾದ್ರೆ ಹೇಳಿ, ಅಷ್ಟಾದ್ರೂ ಹೇಳಿ ನನಗೆ. ಯಾಕಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಸರ್ ಈ ಸಿನಿಮಾ. ಯಾಕೆ ನಾನು ಆಡಿಯನ್ಸ್ ತುಂಬಾ ಸಿನಿಮಾ ನೋಡ್ಕೊಂಡು ಬಂದಿರೋ, ನಿಮಗೆ ಗೊತ್ತು ಆಟೋ ಡ್ರೈವರ್ಗಳು ಎಷ್ಟು ಸಿನಿಮಾ ನೋಡ್ತಾರೆ ಅಂತ. ಸೊ ಹಾಗಾಗಿ ನಾನು ಅದ್ರ ಮೇಲೆ ನನ್ನ ಮಹೇಶನ ಮೇಲೆ ತುಂಬಾ ನಂಬಿಕೆ ಇದೆ ಸರ್. ಕೊನೆಗೆ ನೋಡಿದ್ಮೇಲೆ, ಸಿನಿಮಾ ನೋಡಿದ್ಮೇಲೆ ಅಂತೂ ನಿಜವಾಗ್ಲೂ ನಾನು ಈ ತರ ಮಾಡಿದ್ದೀನ ಅಂತ ಒಂದು ಹೆಮ್ಮೆ ಇದೆ ಸರ್ ನನಗೆ. ಸರ್ ಆಟೋ ಬಿಟ್ಟು ಆಗ್ಲೇ ಸರ್ 15 ವರ್ಷ ಆಯ್ತು. ಯಾರು ಸರ್ ಅವಾಗ ಮೊಬೈಲ್ ಯೂಸ್ ಮಾಡ್ತಿದ್ರು? ಒಬ್ರೇ ಅವರೇ ಬಸವಣ್ಣ ಅಂತ, ಪಾಪ ಅವರು ಮೆಸೇಜ್ ಕೂಡ ಮಾಡವ್ರೆ. ಅವ್ರು ಬಿಟ್ರೆ ಇನ್ಯಾರು ಇಲ್ಲ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದ್ರೆ